ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮವನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಈಗಿರುವ ಪುನರುತ್ಥಾನದ ಶಕ್ತಿ. ಈ ದಿನದ ಸತ್ಯವೇದದ ವಾಕ್ಯ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನಾಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತಹ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಫಿಲಿಪ್ಪಿಯವರಿಗೆ 3ನೇ ಅಧ್ಯಾಯ 9 ಮತ್ತು 10ನೇ ವಚನಗಳು. ಕ್ರಿಸ್ತನ ವಿಜಯೋತ್ಸವದ ಸಮಯದಲ್ಲಿ ಕ್ರಿಸ್ತನು ಯೆರೂಸಲೇಮಿಗೆ ಪ್ರಯಾಣ ಬೆಳೆಸುವ ವಿಷಯವನ್ನು ಮತ್ತಾಯ 21ನೇ ಅಧ್ಯಾಯವು ತಿಳಿಸುತ್ತದೆ. ಇದು ಒಂದು ಪ್ರಬಲವಾದ ಅಧ್ಯಾಯವಾಗಿದೆ ಮತ್ತು ಇದನ್ನು ನಾವು ಅಧ್ಯಯನ ಮಾಡಿ ತಿಳಿದುಕೊಳ್ಳಬೇಕು. ಫಲ ನೀಡದ ಅಂಜೂರದ ಮರದ ಪಾಠದಿಂದ ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ದೇವರನ್ನು ಸೇವಿಸುವವರು ಎಂದು ಹೇಳಿಕೊಳ್ಳುವವರನ್ನು ಇದು ತೋರಿಸುತ್ತದೆ. ಅವರ ಹೆಸರುಗಳು ಸಭೆಯ ಪುಸ್ತಕಗಳಲ್ಲಿವೆ, ಆದರೆ ದೇವರ ಮಹಿಮೆಗಾಗಿ ಅವರು ಜೀವನದಲ್ಲಿ ಯಾವ ಫಲವನ್ನು ನೀಡುವುದಿಲ್ಲ. ತಿರಸ್ಕಾರಕ್ಕೊಳಗಾಗಿ ತಿರಸ್ಕರಿಸಲ್ಪಟ್ಟು ಕಿರೀಟಧಾರಣೆಗೊಂಡು ತನ್ನ ಸಿಂಹಾಸನದ ಮೇಲೆ ಕುಳಿತಿರುವ ಆ ಮನುಷ್ಯನನ್ನು ನೋಡಲು ನನ್ನ ಹೃದಯವು ಹಾತೊರೆಯುತ್ತಿದೆ. ಪರಿಶುದ್ಧಾತ್ಮನ ಕಾರ್ಯಭಾರಿಯ ಮೂಲಕ ದೇವರು ತನ್ನ ಜನರ ಜೀವನದಲ್ಲಿ ನೈತಿಕ ಬದಲಾವಣೆಯನ್ನು ಉಂಟುಮಾಡುತ್ತಾನೆ. ಅವರನ್ನು ಕ್ರಿಸ್ತನ ಹೋಲಿಕೆಗೆ ತಕ್ಕಂತೆ ಸಿದ್ಧಗೊಳಿಸುತ್ತಾನೆ. ನಂತರ ಕ್ರಿಸ್ತನಲ್ಲಿ ಮರಣ ಹೊಂದಿ ನಿದ್ರಿಸುತ್ತಿರುವವರ ಕಿವಿಗಳನ್ನು ತುತ್ತೂರಿಯ ಶಬ್ದವು ತಲುಪುತ್ತಿದ್ದಂತೆ ಅವರು ರಕ್ಷಣೆಯ ವಸ್ತ್ರಗಳನ್ನು ಧರಿಸಿದವರಾಗಿ ಹೊಸ ಜೀವನಕ್ಕೆಂದು ಸಮಾಧಿಯಿಂದ ಹೊರಬರುತ್ತಾರೆ. ತಮ್ಮ ಕರ್ತನ ನಿತ್ಯ ಸಂತೋಷ ಮತ್ತು ನಿತ್ಯ ಹರ್ಷಕ್ಕಾಗಿ ಆಹ್ವಾನ ಹೊಂದಿದವರಾಗಿ ದೇವರ ನಗರಕ್ಕೆ ದ್ವಾರಗಳ ಮೂಲಕ ಪ್ರವೇಶಿಸುತ್ತಾರೆ. ಕ್ರಿಸ್ತ ಯೇಸುವಿನ ಮಾದರಿಯ ಮೇಲೆ ತಮ್ಮ ದೃಷ್ಟಿಗಳನ್ನು ದೃಢವಾಗಿ ಇರಿಸಿಕೊಂಡವರಿಗೆ ಮತ್ತು ಈ ಜೀವನದಲ್ಲಿ ಕ್ರಿಸ್ತನಂತಹ ಗುಣ ಸ್ವಭಾವವನ್ನು ರೂಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರಿಗೆ ಕಾಯುತ್ತಿರುವ ಸಂತೋಷವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಲು ಮತ್ತು ಮನಸ್ಸಿನಲ್ಲಿಟ್ಟುಕೊಳ್ಳಲು ಸಾಧ್ಯವಾದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನಮ್ಮ ಜೀವರಕ್ಷಣೆಯ ನಿಶ್ಚಯವು ದೇವರ ವಾಕ್ಯದಲ್ಲಿ ಇದೆ. ದೇವರ ಮಗನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯುವುದು ಎಂದರೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು ಮತ್ತು ಆ ವಾಕ್ಯವನ್ನು ಅದರ ಎಲ್ಲ ಆಜ್ಞೆಗಳಿಗೆ ವಿಧೇಯರಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು, ಪಾಲಿಸುವುದು ಆಗಿದೆ. ಹೀಗೆ ದೇವರ ಮಗನನ್ನು ಸೇವಿಸುವವರು ಕ್ರಿಸ್ತನೊಂದಿಗೆ ಒಂದಾಗಿ ದೈವಿಕ ಸ್ವಭಾವದ ಪಾಲುಗಾರರಾಗಿರುತ್ತಾರೆ. ಆತ್ಮವು ನಿಜವಾಗಿಯೂ ಜೀವಿಸುವಂತಹ ಶುದ್ಧವಾದ ಗಾಳಿಯನ್ನು ಅವರು ಉಸಿರಾಡುತ್ತಾರೆ. ದೇವರ ವಾಕ್ಯದಿಂದ ಹೊಂದಿಕೊಂಡ ಶುದ್ಧವಾದ ತತ್ವಗಳ ಮೇಲಿನ ಭರವಸೆಯನ್ನು ಅವರು ತಮ್ಮ ಜೀವನದಲ್ಲಿ ಹೊತ್ತೊಯ್ಯುತ್ತಾರೆ. ಪರಿಶುದ್ಧಾತ್ಮನ ಬಲದಿಂದ ಮಾತ್ರ ಅವರ ಜೀವನವು ಕೆಲಸ ಮಾಡುತ್ತದೆ ಮತ್ತು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಮೂಲಕ ತಮ್ಮದಾಗುವ ನಿತ್ಯತ್ವದ ಜೀವನಕ್ಕಾಗಿ ಅವರು ಶ್ರದ್ಧೆಯಿಂದ ಕಾಯುತ್ತಿರುತ್ತಾರೆ. ಅವರ ಲೌಕಿಕ ದೇಹವು ಕೊಳೆಯುತ್ತಿದ್ದರೂ ಅವರ ನಂಬಿಕೆಯ ತತ್ವಗಳು ಅವರನ್ನು ಬೆಂಬಲಿಸುತ್ತದೆ, ಏಕೆಂದರೆ ಅವರು ದೈವಿಕ ಸ್ವಭಾವದ ಪಾಲುಗಾರರಾಗಿರುತ್ತಾರೆ. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟ ಕಾರಣ ಅವರು ಅವರ ಪುನರುತ್ಥಾನದ ವಾಗ್ದಾನವನ್ನು ಮತ್ತು ನಿತ್ಯ ಜೀವವೆಂಬ ಬಹುಮಾನದ ಬಗೆಗಿನ ಎಲ್ಲ ಜ್ಞಾನವನ್ನು ಗ್ರಹಿಸುತ್ತಾರೆ. ಕ್ರಿಸ್ತನು ತಾನೇ ಸತ್ಯವನ್ನು ಕಲಿಸಿಕೊಟ್ಟಿರುವ ಕಾರಣ ಸತ್ಯವು ಶಾಶ್ವತವಾದ ಸತ್ಯವಾಗಿದೆ. ಲೋಕದ ಜೀವಕ್ಕಾಗಿ ಕ್ರಿಸ್ತನು ತನ್ನ ಜೀವವನ್ನು ಕೊಟ್ಟಿರುವ ಕಾರಣ ಆತನು ಮರಣ ಹೊಂದಿರುವ ನೀತಿವಂತರನ್ನು ಎಬ್ಬಿಸುವ ಕೆಲಸದಲ್ಲಿದ್ದಾನೆ. ಜೀವಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ, ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ
ಹಸಿವೆಯಾಗುವುದಿಲ್ಲ ಎಂದು ವಾಕ್ಯದಲ್ಲಿ ಕ್ರಿಸ್ತನು ಹೇಳಿದ್ದಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.